ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಯೂಟ್ಯೂಬ್ ವಿಡಿಯೋ ಏನಪ್ಪಾ ಅಂದ್ರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಸೊ ಟುಡೇಸ್ ವಿಡಿಯೋ ಇಸ್ ಮೈ ಸ್ಯಾರಿ ಕಲೆಕ್ಷನ್ಸ್. ಸೊ ತುಂಬಾ ಸತಿ ನಾನು ಎಲ್ಲಾದ್ರೂ ಸ್ಯಾರಿ ಹಾಕೊಂಡು ಎಲ್ಲಾದ್ರೂ ಹೊರಗಡೆ ಹೋದಾಗ ತುಂಬಾ ಜನ ಕೇಳ್ತಾ ಇರ್ತಾರೆ, ಈ ಸ್ಯಾರಿ ಎಲ್ಲಿ ತಗೊಂಡ್ರಿ, ಚೆನ್ನಾಗಿ ಕಾಣಿಸ್ತದೆ, ಡಿಸೈನ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ನನ್ನ ರಿಲೇಷನ್ಸ್. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ, ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ನನ್ನ ಜೊತೆ ನಮ್ಮಮ್ಮ ಸೇರ್ಕೋತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಸ್ಯಾರೀಸ್ ಇಷ್ಟ ಆಯ್ತು ಅಂದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮಾಮ್. ಸೊ ಅವ್ರನ್ನ ಈ ವಿಡಿಯೋಗೆ ಆಡ್ ಮಾಡ್ಕೋತಾ ಇದೀನಿ, ಅವ್ರನ್ನ ಕರ್ಸ್ತಾ ಇದೀನಿ. ಸೊ ಶಿ ವಿಲ್ ಗಿವ್ ದ ಹೋಲ್ ಇನ್ಫಾರ್ಮೇಶನ್ ಅಬೌಟ್ ದ ಸಾರಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಮಮ್ಮಿ ಬನ್ನಿ. ಫ್ರೆಂಡ್ಸ್, ಯಾವ ಸಾರಿಯಿಂದ ಶುರು ಮಾಡೋಣ? ನೀವು ಇಟ್ಟಿರೋದು ಮೈಸೂರು ಸಿಲ್ಕ್ ಸೀರೆ ಅಲ್ವಾ? ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಇದು ಸೆಮಿ ಮೈಸೂರು ಸಿಲ್ಕ್ ಈ ಸಾರಿ ಬಂದ್ಬಿಟ್ಟು. ಇದು ಎಲ್ಲಿ ತಗೊಂಡಿದ್ದು? ಇಲ್ಲೇ ಬೆಂಗಳೂರು ಕೋಣಕುಂಟೆ ಕ್ರಾಸ್ ಅಲ್ಲಿ ತಗೊಂಡಿರೋದು. ಸುಮ್ಮನೆ ಶಾಪಿಂಗ್, ಬೇರೆ ಶಾಪಿಂಗ್ ಅಂತ ಹೋಗ್ಬಿಟ್ಟು ಇದು ಚೆನ್ನಾಗಿ ಅನಿಸ್ತು ನನ್ನ ಮಗಳಿಗೆ, ಅದಕ್ಕೆ ಇದನ್ನ ತಗೊಂಡೆ. ನನಗೆ ರೇಟ್ಗಿಂತ ಸೀರೆ ನಾವು ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀವಿ ಅನ್ನೋದು ಮುಖ್ಯ. ನಾ ರೇಟ್ ಗೀಟ್ ಎಲ್ಲ ನೋಡಕ್ ಹೋಗಲ್ಲ. ಅದು ಜಾಸ್ತಿನೇ ಆಗಲಿ ಕಮ್ಮಿನೇ ಆಗಲಿ, 100 ರೂಪಾಯಿ ಸೀರೆ ಉಟ್ರು ನೋಡಿದವರು ವಾವ್ ಎಲ್ಲಿ ತಂದಿದ್ದೀರಾ, ಚೆನ್ನಾಗೈತೆ ಅನ್ಬೇಕು. ಯಾಕಂದ್ರೆ ನಾನು ಕಾಲೇಜ್ ಟೈಮಿಂದನೂ ನನ್ಗೆ ಅದೇ ಕ್ರೇಜು. ನಾನು ಇವತ್ತಿಗೂ ಹಾಗೆ ಇದ್ದೀನಿ, ನನ್ನ ಮಗಳಿಗೂ ಹಾಗೆ ಸೀರೆ ಉಡಿಸ್ತಾ ಇದ್ದೀನಿ. ಈ ಸೀರೆ ಬಂದ್ಬಿಟ್ಟು 1600. ಇಲ್ಲೇ ಕೋಣಕುಂಟೆ ಕ್ರಾಸಲ್ಲಿ ತೊಗೊಂಡಿರೋದು. ನನ್ನ ಮಗಳಿಗೆ ಹೇಗೆ ಕಾಣಿಸ್ತೈತೆ ನೀವೇ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಇವಾಗ ಇದು ಫಸ್ಟ್ ಸಾರಿ ಆಯಿತು. ಸೆಕೆಂಡ್ ಸಾರಿ ತೋರಿಸ್ತೀನಿ. ಸೊ ಮಮ್ಮಿ, ಈ ಸಾರಿ ಬಗ್ಗೆ ಹೇಳಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಇದೆ. ಇದು 4000 ಅಷ್ಟೇನೆ. ಇದು ಬಂದ್ಬಿಟ್ಟು ಕನಕಪುರದಲ್ಲೇ ತೊಗೊಂಡಿರೋದು. ಅಲ್ಲೆಲ್ಲ ಮಗ್ಗದ ಸ್ಯಾರಿಗಳು ಸಿಗ್ತವೆ ಕನಕಪುರದಲ್ಲಿ ಹೆಚ್ಚಾಗಿ. ಹಾಗಾಗಿ ನಾನು ಇಲ್ಲಿ ಬೆಂಗಳೂರಿಗಿಂತ ಹೆಚ್ಚಾಗಿ ಕನಕಪುರದಲ್ಲೇ ಶಾಪಿಂಗ್ ಮಾಡೋದು. ಈ ಬ್ಲೌಸ್ ಕೂಡ ಅಲ್ಲೇ ಹೊಲಿಸಿರೋದು ಕನಕಪುರದಲ್ಲೇ. ತುಂಬಾ ಚೆನ್ನಾಗಿ ಹೊಲಿತಾರೆ. ಆಮೇಲೆ ಇದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವು ಹೇಗೆ ಉಡ್ತೀರಾ ಕೂರುತ್ತೆ. ಕೆಲವು ಸೀರೆಗಳು ತುಂಬಾ ಊದ್ಕೊಂಡ್ಬಿಡುತ್ತೆ. ಕೆಲವು ದಪ್ಪ ಇರೋರಿಗೆ ದೇ ಕ್ಯಾನ್ ರಿಲೇಟ್. ಆಲ್ರೆಡಿ ದಪ್ಪ ಇರ್ತಾರೆ, ಆ ಸೀರೆ ಹಾಕೊಂಡು ಇನ್ನ ದಪ್ಪ ಕುತ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಈ ಸ್ಯಾರಿ ತುಂಬಾ ಮೆತ್ತಿಗಿದೆ ನೋಡಿ, ತುಂಬಾ ಸ್ಮೂತ್ ಆಗಿದೆ. ನೀವು ಹೇಗ್ ಹಾಕ್ತೀರಾ ಹಾಗೆ ಕೂರುತ್ತೆ. ದಿಸ್ ಇಸ್ ವೆರಿ ನೈಸ್ ಸ್ಯಾರಿ. ಫೋಟೋ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಲೆಫ್ಟ್ ಸೈಡ್ ಅಲ್ಲಿ, ಓಕೆನಾ? ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಯಾವ್ದು ಮಮ್ಮಿ? ಇದು ಇವಾಗ ಟ್ರೆಂಡ್ ಅಲ್ಲಿ ಇರೋದು ಮೈಸೂರು ಸಿಲ್ಕ್. ಇದನ್ನು ಇದು ಬ್ಲೌಸ್ ಅಪೋಸಿಟ್. ಇದು ಮೈಸೂರು ಸಿಲ್ಕ್ ಕಾಂಟ್ರಾಸ್ಟ್ ಬಂದಿದೆ. ಬ್ಲೌಸ್ ಯೆಲ್ಲೋ ಕಲರ್ ಬಂದಿದೆ. ಸೊ ಇದನ್ನ ರೀಸೆಂಟ್ ಆಗಿ ಹಾಕಿದ್ದೆ ಮಂತ್ರಾಲಯಕ್ಕೆ ಹೋದಾಗ. ಅದು ಪಿಕ್ ಇದೆ, ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಇದು ಆಕ್ಚುಲಿ ಕಲರ್ ಕಾಂಬಿನೇಷನ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ ಕರೆಂಟ್ಲಿ. ತುಂಬಾ ಜನ ಈ ತರದ್ದು ವೇರ್ ಮಾಡ್ತಾ ಇದ್ದಾರೆ. ನಾನು ಇದು ಎಲ್ಲಿ ತಗೊಂಡಿದ್ದು? ಇದು ತಾಳಿಕೋಟೆಲಿ ತಗೊಂಡಿರೋದು, ಬಿಜಾಪುರ ಡಿಸ್ಟಿಕ್ ತಾಳಿಕೋಟೆ. 1200 ಇದೆ ರೇಟ್ ಬಂದ್ಬಿಟ್ಟು. ಓಕೆ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಮೈಯಲ್ಲಿ. ಇದು ಚೆನ್ನಾಗಿದೆ ಸೀರೆ, ತುಂಬಾ ಚೆನ್ನಾಗಿ ಮೆತ್ತಗಿದೆ. ಇದನ್ನು ತುಂಬಾ ರಫ್ ಎಲ್ಲ ಆತರ ಏನಿಲ್ಲ. ಸೊ ಇದು ತುಂಬಾ ದೊಡ್ಡ ಸಾರಿ. ಇಷ್ಟು ಸಾರಿಗಳಲ್ಲಿ ನಾನು ತೋರ್ಸದ್ನಲ್ಲ ಮೆತ್ತಗೆ ಎಲ್ಲ ಇರೋದು, ಆ ತರದಲ್ಲ. ಇದು ತುಂಬಾ ದೊಡ್ಡ ಸಾರಿ, ತುಂಬಾ ಟಿಶ್ಯೂ ಸಾರಿ ಇದು. ಸೊ ಇದು ಎಷ್ಟಾಯ್ತು ಮಮ್ಮಿ? 15,000 ಇದು. ಸೊ ಇದು 15,000 ಆಯ್ತು. ಸೊ ಇದು ಬ್ಲೌಸ್ ಬಂದ್ಬಿಟ್ಟು ತುಂಬಾ ಬ್ಲೌಸ್ ಬಂದ್ಬಿಟ್ಟು ನನ್ನ ಕನಕಪುರದಲ್ಲಿ ಹೊಲಿಸಿದ್ದು. ತುಂಬಾ ಗ್ರ್ಯಾಂಡ್ ಆಗಿ ಹೊಲ್ದಿದ್ದಾನೆ, ನೀವು ನೋಡ್ಬೋದು. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಹ್ಯಾಂಡ್ ಹತ್ರನು ತುಂಬಾ ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ಕೊ, ತುಂಬಾ ರಿಚ್ ಆಗಿ ಹೊಲ್ದಿದ್ದಾನೆ. ಸೊ ದಿಸ್ ಇಸ್ ದ ಬ್ಲೌಸ್. ಓಕೆ, ಸೊ ಈ ಸೀರೆನೂ ತುಂಬಾ ಚೆನ್ನಾಗಿ ಕೂತಿತ್ತು. ನನ್ನ ಮದ್ವೆಲಿ ಹುಟ್ಟಿದ್ದು ಫೋಟೋ ಹಾಕ್ತೀನಿ ನಿಮ್ಗೆ ರೆಫರೆನ್ಸ್ಗೆ. ಸೊ ದಿಸ್ ಇಸ್ ವೆರಿ ನೈಸ್ ಸ್ಯಾರಿ. ನಿಮ್ಗೆ ಇಷ್ಟ ಆಯ್ತಾ ಸ್ಯಾರಿ? ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಯಾರಿ. ದಟ್ ಈಸ್ ಇದು ಬಂದ್ಬಿಟ್ಟು ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದು ಅಲ್ವಾ ಮಮ್ಮಿ? ಕಾಂಬಿನೇಷನ್ ಎಷ್ಟಾಯ್ತು ಮಮ್ಮಿ ಇದು ಸ್ಯಾರಿ? 21,000 ಇದು 21,000. ಯಾವ ಕ್ಲಾತ್ ಇದು? ಸಿಲ್ಕ್, ಟಿಶ್ಯೂ ಸಿಲ್ಕ್ನೆ. ಓಕೆ, ಇದು ಟಿಶ್ಯೂ, ಇದು ಕೂಡ ಟಿಶ್ಯೂನೇ. ಸೊ ಇದು ನೀವು ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಹೊಲಿಸಿದೀನಿ ಅಂತ. ಬಿಕಾಸ್ ಸ್ಟಾರ್ಟಿಂಗ್ ಏನೋ ಮದ್ವೆ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ, ಬ್ರೈಡಲ್ ಬ್ಲೌಸ್ ಅದೊಂದು ಟ್ರೆಂಡ್ ಮದ್ವೆ ಅಂದ ತಕ್ಷಣ. ಸೊ ಬ್ರೈಡಲ್ ಬ್ಲೌಸ್ ಅಂತ ಹೇಳಿ ಹೊಲಿಸಿದ್ದು. ನೀವು ನೋಡ್ಬೋದು ಡೀಟೈಲಿಂಗ್ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದು ಕೂಡ ಅಲ್ಲೇ ಕನಕಪುರದಲ್ಲೇ ಹೊಲಿಸಿದ್ದು. ಸಿ ನೋಡಿ, ತುಂಬಾ ಈಗಲೂ ಹಾಗೆ ಇದೆ. ಆಲ್ಮೋಸ್ಟ್ ಒಂದು 2 years ಆಯ್ತು ಇದನ್ನೆಲ್ಲ ಹೊಲಿಸಿ. ಸೊ ಈಗಲೂ ಏನು ಕಲರ್ ಹೋಗಿಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಮೇನ್ ಥಿಂಗ್ ಇಸ್ ನೀವು ಹಂಗೆ ಮೇಂಟೈನ್ ಮಾಡಬೇಕು. ನಾನು ಇವಾಗ ಇಲ್ಲಿ ತೆಗೆದು ತೋರಿಸ್ತಾ ಇದೀನಿ ಅಷ್ಟೇ, ಬಟ್ ನಾನು ಇಡೋದು ತುಂಬಾ ಸೆಕ್ಯೂರ್ ಆಗಿ ತುಂಬಾ ಚೆನ್ನಾಗಿ ಇಟ್ಟಿರ್ತೀನಿ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವ ಸೀರೆ? ಓಕೆ, ಈಗ 2 ವರ್ಷದಿಂದ ತುಂಬಾ ಟ್ರೆಂಡಿಂಗ್ ಸಾರಿ ಇದು, ಬನಾರಸ್ ಅಂತ. ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಸ್ಮೂತ್ ಆಗಿತ್ತು. ಫಸ್ಟ್ ಟೈಮ್ ಬಂದಾಗೆಲ್ಲ ತುಂಬಾ ಚೆನ್ನಾಗಿ ಬಂತಿದ್ದು. 2000 ಅವಾಗೆಲ್ಲ ತಗೊಂಡಾಗ ನಾವು. ಹೌದು, ವೇರ್ ಮಾಡಿದ್ರೆ ನೈಸ್ ಕಾಣಿಸ್ತದೆ ಎಲ್ಲ ಮೈಯಲ್ಲಿ. ತುಂಬಾ ಚೆನ್ನಾಗಿ ಕೂರುತ್ತೆ. ಮತ್ತೆ ನಾನು ಅವಾಗ ಟಿಶ್ಯೂ ಅಂತ ಹೇಳಿದ್ನಲ್ಲ, ಆ ತರ ಅಲ್ಲ. ತುಂಬಾ ದಪ್ಪ ಎಲ್ಲ ಕುತ್ಕೊಳ್ಳಲ್ಲ, ಮೆತ್ತು ಕುತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ
ಮೈಗೆ ಅಂಟ್ಕೊಂಡಂಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು ಇದಕ್ಕೆ ನಾನು ಬೋಟ್ ನೆಕ್ ಹೊಲ್ಸಿದೀನಿ. ಬ್ಲೌಸ್ ಬಂದ್ಬಿಟ್ಟು ಹೀಗೆ. ಆಮೇಲೆ ಗೆಸ್ ವಾಟ್, ಇದನ್ನ ಯಾರು ಹೇಳಿ ಹೊಲ್ದಿದ್ದು? ನಮ್ಮಮ್ಮ ಹೊಲ್ದಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದು ಅದೇ ಬನಾರಸ್. ಸೊ ಯಾ, ಇದೊಂದು ಕಲರ್ ಅದೊಂದು ಕಲರು ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತದೆ. ಡಾರ್ಕ್ ಕಲರ್ ಅಂತ ಹೇಳಿ ತಗೊಂಡಿದ್ದೆ ನಾನು. ತುಂಬಾ ಚೆನ್ನಾಗಿದ್ದಾವೆ ಈ ಸೀರೆಗಳು. ಯಾ, ಸೊ ಇದು ನೋಡ್ಬೋದು, ಇದು ಸೆರಗು. ಇದು ಸರಿಗು. ಇದು 3 years ಬ್ಯಾಕ್ ತಗೊಂಡಿದ್ದು. ಆಕ್ಚುಲಿ ಇದು ನನ್ನ ಕಾಲೇಜ್ ಫೇರ್ವೆಲ್ಗೆ ಉಟ್ಕೊಂಡಿದ್ದು. ಸೊ ಅವಾಗ ನಾನು ಫುಲ್ಲು ತೆಳ್ಳ ಇದ್ದೆ. ಸೊ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಾಗ. ಇದು ಕೂಡ ತುಂಬಾ ಮೆತ್ತಗಿದೆ, ಏನಂತ ದಪ್ಪ ತರ ಏನಿಲ್ಲ. ಇದು ನಾರ್ಮಲ್ ಬ್ಲೌಸ್. ಇದು ನಮ್ಮ ಅಮ್ಮನೇ ಹೊಲ್ಕೊಟ್ಟಿದ್ದು ಅವಾಗ. ಸೊ ಇದು ನಾರ್ಮಲ್ ಬ್ಲೌಸ್, ನಾರ್ಮಲ್ ಆಗಿ ಹೊಲ್ಸ್ಕೊಂಡಿದ್ದೆ ನಾನು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಎಷ್ಟಾಯ್ತು? ಇದು ಸೇಮ್ ರೇಟ್ 2000. ಯಾ, ಇದು ಕೂಡ 2000. ಎಲ್ಲ ಅಫೋರ್ಡಬಲ್ ಇದೆ. ತುಂಬಾ ತೀರಾ ಮದುವೆ ಸ್ಯಾರೀಸ್ ಅಂದ ತಕ್ಷಣ ನೀವು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ನಾನು, ಬಟ್ ನಾರ್ಮಲ್ ಸ್ಯಾರೀಸ್ ಎಲ್ಲ ತುಂಬಾ ಅಫೋರ್ಡಬಲ್ ಇದೆ. ಸೊ ಇದು ನೋಡ್ಬೋದು, ಕುಚ್ಚೆಲ್ಲ ಅವರೇ ವಿತ್ ಇನ್ ಸ್ಯಾರಿ ಅಲ್ವಾ ಬಂದಿತ್ತು, ಇನ್ ಬಿಲ್ಟ್. ಫೇವ್ರೆಟ್ ಸ್ಯಾರಿ ಇದು. ಯಾಕಪ್ಪ ಫೇವ್ರೇಟ್ ಅಂತಂದ್ರೆ, ನಮ್ಮ ಯಜಮಾನ್ರು ನೋಡಕ್ ಬಂದಾಗ ನಾನು ಇದನ್ನೇ ಉಟ್ಕೊಂಡಿದ್ದು. ಇದನ್ನ ನೋಡಿನೇ ಅವರು ಹೂ ಅಂದಿದ್ದು. ಮೊದಲೇ ಹುಡುಗ ಫಸ್ಟ್ ಟೈಮೇ ಓಕೆ ಅಂದು ಅಷ್ಟೇ ಸೆಲೆಕ್ಟ್ ಆಯ್ತು. ಅದು ಬೇರೆ ತುಂಬಾ ವಿಶೇಷ ಈ ಸೀರೆ ಅಂದ್ರೆ. ಸಿಕ್ಕ ಎಮೋಷನ್ ಜಾಸ್ತಿ ನನಗೆ. ಸೊ ಇದು ನೋಡ್ಬೋದು, ಈ ತರ ಹೊಲ್ಸ್ಕೊಟ್ಟಿದ್ದಾರೆ. ಬ್ಲೌಸ್ ಪಿಕಾಕ್ ಡಿಸೈನ್ ಇದೆ. ಸೊ ತುಂಬಾ ಚೆನ್ನಾಗಿ ಹೊಲ್ಸ್ಕೊಟ್ಟಿದ್ದಾನೆ. ಡೀಟೇಲಿಂಗ್ ಮತ್ತೆ ಏನು ಆಗಿಲ್ಲ, ಕಲರ್ ಶೇಡ್ ಸ್ಟೋನ್ಸ್ ಏನೂ ಆಗಿಲ್ಲ. ಹ್ಯಾಂಡಲ್ ಈ ತರ ಬಂದಿದೆ, ಬ್ಯಾಕ್ ಈ ತರ ಇದೆ. ಇದು ಯಾವ ಸ್ಯಾರಿ ಇದು? ಇದು ಸಿಲ್ಕ್ ಸ್ಯಾರಿನೇ. ಈಗ ಹಳೆ ಕಾಲದಲ್ಲಿ ಪೀತಾಂಬರ ಅಂತ ಬರ್ತಿದ್ವಲ್ಲ, ಆ ತರ ಇದೆ ಇದು ಸಾರಿ. ಉಟ್ಕೊಂಡ್ರೆ ಅದೇ ಲುಕ್ ಕೊಡ್ತದೆ. ತುಂಬಾ ಚೆನ್ನಾಗಿದೆ, ಟ್ರೆಡಿಷನಲ್ ಆಗಿದೆ ಸಾರಿ. ಸೊ ಇದು ಬಂದ್ಬಿಟ್ಟು ವೆರಿ ವೆರಿ ರೀಸೆಂಟ್ ಆಗಿ ತಗೊಂಡಿದ್ದು, ಮತ್ತೆ ರೀಸೆಂಟ್ ಆಗಿ ಹಾಕಿದ್ದು ಕೂಡ. ನಮ್ಮ ಮಮ್ಮಿ ಫ್ರೆಂಡ್ ಮಗನ್ ಮದ್ವೆಗೆ ಹಾಕಿದ್ದು ನಾನು. ಕಾಟನ್ ಸಿಲ್ಕ್. ಹಾ, ಕಾಟನ್ ಸಿಲ್ಕ್. ಇದು 3500. ಇದು ಬೆಂಗಳೂರಲ್ಲೇ ತಗೊಂಡಿರೋದು, ಬ್ಯಾಂಗ್ಳೂರಲ್ಲಿ. ಬಟ್ಟೆ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಚೆನ್ನಾಗಿದೆ ಬಟ್ಟೆ. ಚೆನ್ನಾಗಿದೆ, ತುಂಬಾ ಅಷ್ಟು ರಫ್ ಆಗೇನಿಲ್ಲ. ಬ್ಲೌಸ್ ಬಂದ್ಬಿಟ್ಟು ಈ ತರ ಹೊಲ್ಸಿದೀವಿ. ಸಿಂಪಲ್ಲು ಅಲ್ಲ, ಗ್ರ್ಯಾಂಡು ಅಲ್ಲ, ಮಿಡಲ್ ಅಲ್ಲಿ ಎಲ್ಲಾದ್ರೂ ಮದ್ವೆಗೆ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಬ್ಲೌಸ್ ಕೂಡ. ಚೆನ್ನಾಗಿದೆ. ಹಾ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಮೇನ್ ಆಗಿ. ಸೊ ಆ ಫೋಟೋ ಇದೆ, ನಾನು ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ಈ ಸಾರಿ ತುಂಬಾ ಸ್ಪೆಷಲ್ ನನಗೆ. ಯಾಕಂದ್ರೆ ನಂದು ತಾಳಿ ಸಾರಿ ಇದು. ಏನು ತಾಳಿ ಕಟ್ಬೇಕಾದ್ರೆ ಏನು ಹಾಕಿರ್ತಾರಲ್ಲ, ಸೊ ಆ ಸಾರಿ ಇದು ನಮ್ಮ ಸೋದ್ರ ಮಾವ ಕೊಡ್ಸಿದ್ದು. ಸೊ ಇದು ಬ್ಲೌಸ್ ಬಂದ್ಬಿಟ್ಟು ಈ ತರ ಹೊಲ್ಸಿದೀನಿ. ಇದು ಎಷ್ಟು ಇದು ಸಾರಿ? ಇದು 5200 5000 ಅಷ್ಟೇ. 5000 ಪ್ಲಸ್ 5000 ಇರುತ್ತೆ ಅಷ್ಟೇ. ಈ ಬ್ಲೌಸ್ ಈ ತರ ಹೊಲ್ಸಿದೀನಿ. ಸೊ ಚೆನ್ನಾಗಿದೆ, ಇದು ಮೆತ್ತಗಿದೆ. ಗದಗಲ್ಲಿ ತಗೊಂಡಿರೋದು, ಏನಂತ ರಫ್ ಏನಿಲ್ಲ, ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಲೈಕ್ ಡಾರ್ಕ್ ಗ್ರೀನ್ ಅಂಡ್ ಕ್ರೀಮ್ ಕಲರ್ ಬಂದ್ಬಿಟ್ಟು. ಇದು ಎಲ್ಲಿ? ಇದು ಎಂಗೇಜ್ಮೆಂಟ್. ಇದು ಕನಕಪುರ ತಗೊಂಡಿರೋದು. ಇದು ಕನಕಪುರ ತಗೊಂಡಿರೋದು. 7500. ಇದು ಕನಕಪುರದಲ್ಲೇ ತಗೊಂಡಿದ್ದಾರೆ. ಮಗ್ಗದ ಸೀರೆಗಳು, ಕನಕಪುರದವೆಲ್ಲ ಮಗ್ಗದ ಸೀರೆಗಳೇ, ತುಂಬಾ ಚೆನ್ನಾಗಿ ಬರ್ತವೆ, ಸೌದಾಗಿರ್ತವೆ. ಹೌದು, ಡಿಸೈನ್ ಇದ್ರಲ್ಲೇ ಬಂದಿತ್ತು. ನಾನು ಜಸ್ಟ್ ಸ್ಟಿಚ್ ಮಾಡಿಸಿದ್ದೆ ಅಷ್ಟೇ, ನನ್ನ ಮೆಜರ್ಮೆಂಟ್ ತಕ್ಕನಂಗೆ. ಸೊ ಈ ಡಿಸೈನ್ ಎಲ್ಲ ಇದ್ರಲ್ಲೇ ಬಂದಿತ್ತು. 7500. ಇದು ಗ್ರ್ಯಾಂಡ್ ಸಾರಿನೇ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ನಾನು ಮದ್ವೆಗೆ ಸ್ಟೇಜ್ ಮೇಲೆ ಏನು ರಿಸೆಪ್ಷನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ತಗೊಂಡಿದ್ದು ಸ್ಯಾರಿ. ಇದನ್ನು ಕನಕಪುರದಲ್ಲೇ ತಗೊಂಡಿದ್ದು. ಸೊ 30,000. ಯಾವ ಸಿಲ್ಕ್ ಇದು? ಟಿಶ್ಯೂ ಅಲ್ವಾ? 30,000. ಇದು 30,000. ಬಿಕಾಸ್ ಮದ್ವೆಗಲ್ವಾ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ತಗೊಂಡೆ ಅಷ್ಟೇ ಅಂತ. ತುಂಬಾ ರೇರ್ ಕಾಂಬಿನೇಷನ್. ರೇರ್ ಕಾಂಬಿನೇಷನ್ ಆಕ್ಚುಲಿ. ಸೊ ಬ್ಲೌಸ್ ಬಂದ್ಬಿಟ್ಟು ಕನಕಪುರದಲ್ಲಿ ಹೊಲ್ಸಿರೋದು ಈ ತರ ಇದೆ. ತುಂಬಾ ಗ್ರ್ಯಾಂಡ್ ಆಗಿ ಹೊಲ್ಸಿದೀನಿ. ಬ್ರೈಡಲ್ ಬ್ಲೌಸ್ ಅಂತ ಈ ತರ ಹೊಲ್ಸಿದೀನಿ. ಮತ್ತೆ ಹ್ಯಾಂಡಲ್ ನೋಡ್ಬೋದು, ಹ್ಯಾಂಡಲ್ ತುಂಬಾ ರಿಚ್ ಆಗಿ ಹೊಲ್ದಿದ್ದಾರೆ. ಈ ತರ ಬಂದಿದೆ. ತುಂಬಾ ಸ್ಟೋನ್ಸ್ ಎಲ್ಲ ಅವ್ರಂದ್ರು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಕಿಡ್ಬೇಕು, ವರ್ಕ್ ಮಾಡಿಸಿ, ಬಟ್ ಅದ್ರ ತಕ್ಕನಂಗೆ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಸಾರಿ, ಇದು ನನ್ನ ಎಂಗೇಜ್ಮೆಂಟ್ ಸಾರಿ. ಫಸ್ಟ್ ಸಾರಿ ಉಟ್ಕೊಂಡು ಆದ್ಮೇಲೆ ಅದು ಲೆಹೆಂಗಾ ಕೊಡ್ತಾರಲ್ಲ, ಆ ತರದ್ರಲ್ಲಿ ಇದು ಉಟ್ಕೊಂಡಿದ್ದು ನಾನು ಎಂಗೇಜ್ಮೆಂಟ್ಗೆ. ಸೊ ಇದು ಪ್ಲೇಟ್ ಮಾಡಿ ಹಾಗೆ ಇಟ್ಬಿಟ್ಟಿದೀನಿ, ನೆಕ್ಸ್ಟ್ ಯಾವಾಗಾದ್ರೂ ಉಟ್ಕೊಳಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇದು ಎಲ್ಲಿ ತಗೊಂಡಿದ್ದು? ಇದು ಕನಕಪುರದಲ್ಲಿ. ತುಂಬಾ ಸಿಂಪಲ್ ಆಗಿ ಹೊಲ್ಸಿದೀನಿ, ಬಟ್ ಡಿಸೈನ್ ನೋಡ್ಬೋದು ನೀವು. ಸ್ಟೋನ್ ವರ್ಕ್ ಎಷ್ಟು ಚೆನ್ನಾಗಿ ಹೊಲ್ಸಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪಾಪ ತುಂಬಾ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಗ್ರ್ಯಾಂಡಾಗಿ ಹೊಲ್ದಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋ ಇದೆ, ನಾನು ಅಟ್ಯಾಚ್ ಮಾಡ್ತೀನಿ.
ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ನಮ್ಮ ಮನೇಲಿ ಕೂರಿಸ್ಬೇಕು ಅಂತ ಫಸ್ಟ್ ತಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಟಿಶ್ಯೂ ಸ್ಯಾರಿ ಅಲ್ಲ, ಟಿಶ್ಯೂ ಸ್ಯಾರಿ 6000 ಇದು. 6000 ಎಲ್ಲಿ ತಗೊಂಡಿದ್ದು? ಕನಕಪುರ ತಗೊಂಡಿದ್ದು. ಇದು ಬ್ಲೌಸ್ ತುಂಬಾ ಸಿಂಪಲ್ ಆಗಿ ಇದ್ದಿದ್ರಿಂದ ನಾನು ಇದನ್ನ ರೆಡಿಮೇಡ್ ಬ್ಲೌಸ್ ತಗೊಂಡೆ, ವಿಚ್ ಈಸ್ ಸ್ಲೀವ್ಲೆಸ್. ರೆಡಿಮೇಡ್ ಬ್ಲೌಸ್ ತಗೊಂಡಿದ್ರಿಂದ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಹಸ್ಬೆಂಡ್ ಫ್ರೆಂಡ್ ಮದ್ವೆಲ್ ಹಾಕಿದ್ದು ಸ್ಲೀವ್ಲೆಸ್ ಬ್ಲೌಸ್. ತುಂಬಾ ಚೆನ್ನಾಗಿ ಸಿಲ್ಕ್ ಸ್ಯಾರಿಗೆ ಇವಾಗ ಸ್ಲೀವ್ಲೆಸ್ ಬ್ಲೌಸ್ ಹಾಕೋದು ಒಂದು ಟ್ರೆಂಡಿಂಗ್ ಇತ್ತು ಅವಾಗ. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ನನ್ನ MSc ಫ್ರೆಂಡ್. ಇದು ಗೊತ್ತಿಲ್ಲ, ರೇಟು ಗೊತ್ತಿಲ್ಲ ಬಿಕಾಸ್ ಗಿಫ್ಟ್ ಮಾಡಿದ್ರಿಂದ. ಸ್ಯಾರಿ ಅದು ಯಾವುದು ಇದು ಬಟ್ಟೆ? ಸಿಲ್ಕ್ ಸ್ಯಾರಿ. ಇದು ಸಿಲ್ಕ್ ಸ್ಯಾರಿನೇ. ಸೊ ಬ್ಲೌಸ್ ಹೀಗೆ ಹೊಲ್ಸಿದೀನಿ, ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ ಬ್ಲೌಸ್, ನೆಕ್ಸ್ಟ್ ಸ್ಯಾರಿ ಇಲ್ಕಲ್ ಸ್ಯಾರಿ. ಸೊ ಇದು ಇಲ್ಕಲ್ ಸ್ಯಾರಿ, ಇಲ್ಕಲಲ್ಲೇ ತಗೊಂಡಿದ್ದು. ಸೊ ಅಲ್ಲೋಗಿ ತಗೊಂಡಿದ್ದು. ಎಷ್ಟಿದು? 2500 ಇದು. ಇದರಲ್ಲೂ ರೇಟ್ಗಳು ಕಡಿಮೆ ರೇಟ್ ಇದೆ, ಇನ್ನು ಅದಕ್ಕಿಂತ ಹೈ ರೇಟ್ ಇದೆ. ನಾನು 2500 ತಗೊಂಡಿರೋದು. ಬ್ಲೌಸ್ ಬಂದ್ಬಿಟ್ಟು ಬ್ಲೌಸ್ ಈ ತರ ಹೊಲ್ಸಿದೀನಿ. ತುಂಬಾ ಜನ ನನ್ನ ರಿಲೇಷನ್ ತುಂಬಾ ಜನ ಇದು ಡಿಸೈನ್ ಇಷ್ಟಪಟ್ರು. ಫೋಟೋ ತಗೊಂಡೆಲ್ಲ ಅವ್ರು ಹೊಲ್ಸ್ಕೊಂಡ್ರು, ಅಷ್ಟು ಇಷ್ಟ ಆಗಿತ್ತು ಅವ್ರಿಗೆಲ್ಲ ಈ ಡಿಸೈನು. ಸೊ ಇದು ಡಿಸೈನ್, ಇದು ಕೂಡ ಅಷ್ಟೇ ತುಂಬಾ ಮೆತ್ತಗಿರುತ್ತೆ ಅಲ್ವಾ ಮಮ್ಮಿ? ತುಂಬಾ ಚೆನ್ನಾಗಿ ನೀವು ಹೇಗೆ ಗೊತ್ತಿರ ಹಾಕುರುತ್ತೆ. ತುಂಬಾ ಟ್ರೆಡಿಷನಲ್ ಹಾಕೊಂಡ್ರೆ ತುಂಬಾ ಲುಕ್ ಆಗಿರುತ್ತೆ. ನಮ್ಮ ಏಜ್ನವ್ರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ನಮ್ಮ ಏಜ್ ಅವ್ರಿಗೂ ಚೆನ್ನಾಗಿ ಕಾಣುತ್ತೆ. ತಗೊಳ್ಳಿ, ನೀವು ನಮ್ಮ ಏಜ್ ಅವರು ತಗೊಳ್ಳಿ, ಅವ್ರ ಏಜ್ ಅವರು ತಗೊಳ್ಳಿ. ಇದು ಸಕಲಾಗಿದೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಇಲ್ಕಲ್ ಸ್ಯಾರಿನೇ. ಸೊ ಇದು ಫ್ಯಾನ್ಸಿ ಇದು 10,000. ಇದು 10,000. ಇದು ನಾನು ಯಾವಾಗ ಹುಟ್ಟಿದ್ದೆ ಅಂದ್ರೆ ನನ್ನ ಬಳೆ ಶಾಸ್ತ್ರ ಕೊಟ್ಟಿದ್ದು. ಫೋಟೋಸ್ ಎಲ್ಲ ಇವೆ, ಫೋಟೋಸ್ ಎಲ್ಲ ಇದೆ, ರೀಲ್ಸ್ ಕೂಡ ಇದೆ, ನಾನು ಅದನ್ನ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ಗೋಲ್ಡನ್ ಸ್ಯಾರಿ, ಗೋಲ್ಡನ್ ಸರ್ ಬಂದ್ಬಿಟ್ಟು ನಿಮ್ಗೆ ಈ ತರ ಟಿಪಿಕಲ್ ಇಲ್ಕಲ್ ಟೈಪ್ ಸಿಗುತ್ತೆ ನಿಮ್ಗೆ ಸರಿಗೂ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳಗ ಸಿಂಗಲ್ ಪ್ಲೇಟು ಚೆನ್ನಾಗಿ ಕಾಣುತ್ತೆ, ಪ್ಲೇಟೆಡ್ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಸಿಂಪಲ್ ಆಗಿ ಹೊಲ್ಸಿದ್ದೀನಿ. ಈ ತರ ಸ್ಟೋನ್ ವರ್ಕ್ ಮಾಡಿಸಿದ್ದೀನಿ ಹಿಂದ್ಗಡೆ. ಮತ್ತೆ ಕೈದು ಕೂಡ ತುಂಬಾ ಸಿಂಪಲ್ ಆಗಿ ಫ್ಲವರ್ಸ್ ಇಡ್ಸಿದೆ. ಇದು ಯಾವ ಮಿಷಿನ್ ವರ್ಕ್ ಇದು? ಓಕೆ, ಇದು ಮಿಷಿನ್ ವರ್ಕ್. ನಮ್ಮ ಅಮ್ಮ ಯಾರೋ ಬಂದ್ರು ಅಂತ ಸ್ವಲ್ಪ ಹೊರಗಡೆ ಹೋದ್ರು, ಅವ್ರು ಬರೋವರೆಗೂ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ ವಿಡಿಯೋನ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ದಿಸ್ ವೈರಲ್ ಆರೆಂಜ್, ಡಾರ್ಕ್ ಆರೆಂಜ್ ಅಂಡ್ ಬ್ರೌನ್ ಬಾರ್ಡರ್. ಸೊ ದಿಸ್ ತುಂಬಾ ವೈರಲ್ ಆಗಿರ್ತಕ್ಕಂತಹ ಕಾಂಬಿನೇಷನ್ ಇದು, ಆರೆಂಜ್ ಅಂಡ್ ಬ್ರೌನ್. ತುಂಬಾ ಫೇಮಸ್ ಸಾರಿ. ಸೊ ಇದನ್ನ ನಾನು ಯಾವಾಗ ತಗೊಂಡಿದ್ದು ಅಂದ್ರೆ ನಮ್ಮ ಅಣ್ಣಂದು ತಾಳಿ ಕಟ್ಟೋ ಟೈಮಲ್ಲಿ ಹಾಕೊಳ್ಳೋದು ಅಂತ ತಗೊಂಡಿದ್ದು. ಸೊ ಈ ಒಂದು ಸ್ಯಾರಿನ. ಸೊ ಇದು ಆಯ್ತು ಅರೌಂಡ್ 8,000 ಏನೋ ಆಯ್ತು ಇದೂ ಕೂಡ. ಸೊ ಇದಕ್ಕೆ ಬ್ಲೌಸು ನಾನು ಸಿಂಪಲ್ ಆಗಿ ಹೊಲಿಸಿದ್ದೆ. ಬ್ಲೌಸು ಇಷ್ಟೊತ್ತು ಎಲ್ಲ ಸಿಲ್ಕ್ ಸ್ಯಾರೀಸ್ ನೋಡಿದ್ರಿ, ಬನಾರಸ್ ಸ್ಯಾರೀಸ್ ನೋಡಿದ್ರಿ, ಟಿಶ್ಯೂ ಸ್ಯಾರಿ ನೋಡಿದ್ರಿ. ಸೊ ಇವಾಗ ನೆಕ್ಸ್ಟ್ ನಾವು ಪಾರ್ಟಿ ವೇರ್ ಸ್ಯಾರೀಸ್ ನೋಡೋಣ, ಫ್ಯಾನ್ಸಿ ಸ್ಯಾರೀಸ್ ನೋಡೋಣ. ಇದು ಕೂಡ ಏನಂತಾರೆ ಫ್ಯಾನ್ಸಿ ಸ್ಯಾರಿ. ಇದು ಮುದ್ದೆ ಬೇಳದಲ್ಲಿ ತಗೊಂಡಿದ್ದು. ದಿಸ್ ನೀವು ನನ್ನ ಹಳೆ ವಿಡಿಯೋ ನೋಡಿದ್ರೆ ನಾನು ಹೋಮ್ ಟೂರ್ ಅಲ್ಲಿ ಈ ಸಾರಿ ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಲೈಟ್ ವೆಯ್ಟ್, ಯಾವುದೇ ತರ ವೆಯ್ಟ್ ಇರಲ್ಲ. 500 ಇದು ಸಾರಿ ನೋಡಿ, 500 ಅಂತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಬ್ಲೌಸ್ ಇನ್ ಬಿಲ್ಟ್ ಈ ತರ ಡಿಸೈನ್ ಬಂದಿದೆ. ನಾವು ಏನೂ ಹೊಸದಾಗಿ ಡಿಸೈನ್ ಮಾಡಿಸಿಲ್ಲ, ಇದು ಇನ್ ಬಿಲ್ಟ್ ಇರೋದು. ಇದು ಡಿಸೈನ್ ಜಸ್ಟ್ ಸ್ಟಿಚ್ ಮಾಡ್ಕೊಂಡಿರೋದು ಅಷ್ಟೇನೆ ಬ್ಲೌಸ್. ನನ್ನ ಬ್ರದರ್ ಇನ್ ಲಾ ಅಂದ್ರೆ ನನ್ನ ಮೈದ್ನ ಕೊಡ್ಸಿದ್ದು ಬ್ಲೌಸ್. ಆಕ್ಚುಲಿ ಆರ್ಡರ್ ಮಾಡಿದೀನಿ ನಾನು, ಹೊಲ್ಸಕ್ ಹೋಗಿಲ್ಲ. ಬಿಕಾಸ್ ಇದೇನಂತಾರೆ ಈ ಟಿಪಿಕಲ್ ಆ ಥರ ಬ್ಲೌಸ್ ನಂಗೆ ಆ ಥರ ಹೊಲ್ಸಕ್ ಇಷ್ಟ ಇಲ್ಲ. ಈ ಸ್ಲೀವ್ಲೆಸ್ ಬರುತ್ತಲ್ಲ ಆ ಥರದ್ದು ನಾನು ಆರ್ಡರ್ ಮಾಡಿದ್ದೀನಿ. ಮಿಂತ್ರಾ ಅಲ್ಲಿ ಆರ್ಡರ್ ಇನ್ನೂ ಬಂದಿಲ್ಲ. ಬಂದಿದ್ರೆ ಅದು ಇದೊಂದು ಉಟ್ಕೊಂಡು ತೋರಿಸ್ಬಿಡ್ತಾ ಇದೆ. ಸಿ ನೋಡಿ, ಇದು ಇದು ಸೆರಗು ತುಂಬಾ ಚೆನ್ನಾಗಿದೆ. ಆರ್ಗ್ಯಾನ್ಸಾ ಸ್ಯಾರಿ ಇದು, ನಾಟ್ ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ಅಲ್ಲ, ಆರ್ಗ್ಯಾನ್ಸಾ ಸ್ಯಾರಿ. ಈ ತರ ನನ್ನ ಹತ್ರ ಇರ್ಲಿಲ್ಲ ಅಂತ ತಗೊಂಡೆ. ನನಗಿದು ಬಾರ್ಡರ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನೋಡಿ, ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಈ ಗ್ರೀನ್ ಅಂಡ್ ಬ್ಲ್ಯಾಕ್ಗೆ, ಚೆನ್ನಾಗಿ ಕಾಣುತ್ತೆ. ನಾರ್ಮಲ್ ಫ್ಯಾನ್ಸಿ ಸ್ಯಾರಿ. ಇದು ಪ್ಲೇನ್ ಇದೆ. ಇದು ಯಾವ್ದಿದು? ಇದು ಫ್ಯಾನ್ಸಿ ಇದೇನೆ. ಇದು ಮುದ್ದೆ ಮೇಳದಲ್ಲಿ ತಗೊಂಡಿರೋದು. ಓಕೆ, ಇದು ಫ್ಯಾನ್ಸಿ ಸ್ಯಾರಿನೇ, ಸಿಂಪಲ್. ಇದು ಕುಚ್ಚು ಅದೇ ಇನ್ ಬಿಲ್ಟ್ ಬಂದಿರೋದು. ಇದು ಬ್ಲೌಸು ಈ ಡಿಸೈನ್ ಎಲ್ಲ ಅದೇ ಬಂದಿರೋದು ಅಲ್ವಾ? ಹಾ, ಇನ್ ಬಿಲ್ಟ್. ಅಂಡ್ ನಾನು ಜಸ್ಟ್ ನನಗೆ ತಕ್ಕಂಗೆ ಸ್ಟಿಚ್ ಹಾಕ್ಸ್ಕೊಂಡಿರೋದು. ಇದು ಇದಕ್ಕೆ ಸೊಂಟ ಹತ್ರ ಹಾಕೊಂಡು ಚೆನ್ನಾಗಿ ಕಾಣುತ್ತೆ, ಯೂನಿಕ್ ಆಗಿ ಕಾಣುತ್ತೆ. ಸೊ ಇದೊಂದು. ನೆಕ್ಸ್ಟು ಇದು ನನ್ನ MSc ಫೇರ್ವೆಲ್ಗೆ ಹಾಕಿದ್ದು ಜಸ್ಟ್ ಟ್ರಾನ್ಸ್ಪರೆಂಟ್ ಸಾರಿ. ಅದಕ್ಕೆ ಈ ತರ ಇದನ್ನ ನಾನು ಆನ್ಲೈನಲ್ಲಿ ತರಿಸಿದ್ದು. ಇದಕ್ಕೆ ಈ ತರ ಬ್ಲೌಸ್ ಬಂದಿತ್ತು. ಸೊ ಮೇ ಬಿ ಅದು ಫೋಟೋ ಇದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಶೋರ್ ಅದಿದೆ ಅಂತ. ಸೊ ಇದೊಂದು ಸಿಂಪಲ್ ಬ್ಲೌಸ್. ಅಂಡ್ ದಿಸ್
ಫೈನಲ್ ಸಾರಿ Aunty. ಈಸ್ ಗಿಫ್ಟೆಡ್ ಮೈ ಆಂಟಿ ಬ್ಲೌಸು. ಯಾವ ರೀತಿಯಪ್ಪ ಅಂದ್ರೆ ನಾನು ಹಿಂದ್ಗಡೆ ಬೋ ಇಡ್ಸಿದೀನಿ. ಸಿ ಯು ಕ್ಯಾನ್ ಸಿ, ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಾಣುತ್ತೆ ಹಾಕೊಂಡಾಗ. ಚೆನ್ನಾಗಿದೆ ಈ ಬ್ಲೌಸ್, ತುಂಬಾ ಮೆತ್ತಗಿದೆ. ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯ್ತು. ದಿಸ್ ಕಲರ್ ಲುಕ್ಸ್ ಗುಡ್ ಆನ್ ಮೀ. ಸೊ ಬಿಕಾಸ್ ಯಾವ ಕಲರ್ ಇದು? ಡಾರ್ಕ್ ಗ್ರೀನ್ ಅಲ್ಲ, ಬಾಟಲ್ ಗ್ರೀನ್. ಬಾಟಲ್ ಗ್ರೀನ್. ಇದು ರೇಟ್ ಗೊತ್ತಿಲ್ಲ ಬಿಕಾಸ್ ಗಿಫ್ಟ್ ಕೊಟ್ಟಿದ್ರಿಂದ. ಚೆನ್ನಾಗಿದೆ ಇದು. ಮೋಸ್ಟ್ ಆಫ್ ದ ಸಾರೀಸ್ ಗಿಫ್ಟ್ ಕೊಟ್ಟಿದ್ದು ಇಲ್ಲ, ನಾವೇ ತಗೊಂಡಿದ್ದು ರೇಟ್ ಹೇಳಿದೀವಿ. ಎಲ್ಲಿ ಸಿಗುತ್ತೆ ಅಂತ ನೀವು ಯಾವ್ದಾದ್ರು ಸೀರೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಅದು ಕಲರ್ ಹೆಸರು ಹೇಳಿ ನಮಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದರ ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಅಂತ ತಿಳಿಸ್ತೀನಿ. ಮತ್ತೆ ಆನ್ಲೈನ್ ಅಲ್ಲಿ ತಗೊಂಡಿದ್ರೆ ನಾನು ಅದು ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಆ ಸಾರಿ ಆಗಿರ್ಬೋದು, ಮತ್ತೆ ಅದು ಆರ್ಗೆನ್ಜಾ ಸಾರಿ ಬ್ಲೌಸ್ ಆಗಿರ್ಬೋದು, ಅದೆಲ್ಲ ನಾನು ಲಿಂಕ್ ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಇದೆಲ್ಲ ಆಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್. ಇದೆಲ್ಲ ಪ್ರತಿಯೊಂದು ಸಾರಿನೂ ನಮ್ಮಮ್ಮನೇ ಸೆಲೆಕ್ಟ್ ಮಾಡಿರೋದು. ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ತಗೋ ಅಂದ್ರೆ ಅಷ್ಟೇ, ನಾನು 2 ಮಾತಿಲ್ಲದೆ ತಗೊಂಡ್ಬಿಡ್ಬೇಕು. ಬಿಕಾಸ್ ಐ ಆಮ್ ಶೋರ್ ಅದು ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದೆಲ್ಲ ನಿಮಗೆ ವಿಡಿಯೋಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ನನ್ನ ವಿಡಿಯೋದಲ್ಲಿ ಬಂದು ಎಲ್ಲ ಹೆಲ್ಪ್ ಮಾಡಿ ಎಲ್ಲ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಮಗಳದು ಇಷ್ಟೊತ್ತು ಸ್ಯಾರಿ ಕಲೆಕ್ಷನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.